ಬಂಗಾರಪೇಟೆ ಜನ ಬಂಗಾರದಂತ ಜೀವನ ನಡೆಸ್ತಾ ಇದ್ದಾರೆ ಎಲ್ಲರೂ. ನನ್ನ ಮಟ್ಟಿಗೆ ಯಾವುದೇ ನಾನು ಬಂದಲಾಗಾಯಿತು, ಯಾವುದೇ ರೌಡಿಸಮ್ ಇಲ್ಲ, ರೋಲ್ ಕಾಲ್ ಇಲ್ಲ. ಮುಂಚೆ ಭಾಳ ಇತ್ತು ಅಂತೀರಾ? ಅದನ್ನ ಹೇಳೋದಿಲ್ಲ, ಜನ ಹೇಳ್ತಾರೆ. ರೈತ ಶೋಷಣೆ ಇಲ್ಲ. ಓಕೆ, ನನಗೆ ಸ್ವಲ್ಪ ಅದನ್ನ ಹೇಳ್ತಾರೆ, ಎಮ್ಮೆದವ್ರು ಸ್ವಲ್ಪ ಮುಂಗೋಪ, ಎಮ್ಮೆದವ್ರು ಹೋದಾಗ ರೇಗ್ ಬಿಡ್ತಾರೆ ಅಂತ ಹೇಳ್ತಾರೆ. ನಿಜ, ನೇರವಾಗಿದ್ದೇನೆ. ನಾನು 12 ವರ್ಷ ಶಾಸಕನಾಗಿದ್ದೇನೆ. ಯಾವ ರೈತನಿಂದ ಆಗಲಿ ಯಾವುದೇ ಯೋಜನೆಗಾಗಲಿ 1 ರೂಪಾಯಿ ಹಣ ಮುಟ್ಟಿಲ್ಲ. ಎಲ್ಲಿ ಬೇಕಾದ್ರೂ ಗಂಡಾಘೋಷವಾಗಿ ಹೇಳ್ತೀನಿ. ಅಭಿವೃದ್ಧಿ ಮಾಡಿದ್ದೇನೆ ನನ್ನ ಜನಕ್ಕೆ ಗೊತ್ತಿದೆ. ಈಗೇನು 3 ತಿಂಗಳು 4 ತಿಂಗಳು ಸ್ಲೋ ಆಗಿತ್ತು, ಇನ್ಮೇಲೆ ನಿರಂತರವಾಗಿ ಅಭಿವೃದ್ಧಿ ನಡೀತಾ ಇದೆ. ಸರ್ಕಾರ ಕೂಡ ಗ್ಯಾರಂಟಿಗಳನ್ನ ಹೊರತುಪಡಿಸಿ ಅಭಿವೃದ್ಧಿಗೆ ಅಂತ ಸ್ವಲ್ಪ ಹಣ ಮೀಸಲಿಟ್ಟಿದೆ. ಹಣದ ಮದುವೆ ಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಹಣ ಬರ್ತಾ ಇದೆ. ಆರ್ಗಾನಿಕ್ ಡೆವಲಪ್ಮೆಂಟ್ಗೆ PWD ಹಣ ಬರ್ತಾ ಇದೆ, RDPR ಬರ್ತಾ ಇದೆ. ಹೆಚ್ಚಿಗೆ ಇಲ್ಲಿ ಕಡಿಮೆ ಆಗಿರ್ಬೋದು, ಯಾವುದು ನಿಂತಿಲ್ಲ. ಸರ್, ಈಗ ನಾರಾಯಣ ಸ್ವಾಮಿ ಅವರು ಎಷ್ಟು ಬಹಳ ಸಾಫ್ಟ್ ಆಗಿ ತುಂಬಾ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾತನಾಡ್ತಾ ಇದ್ದೀರಲ್ಲ, ಪ್ರಾಕ್ಟಿಕಲ್ ಆಗಿ ಗವರ್ಮೆಂಟ್ ಹಾಗೆ ಇದೆ ಅಂತ ಅನ್ಸುತ್ತಾ? ಇದೇ ತರ ಕೆಲಸಗಳು ನಿಜಕ್ಕೂ ಇದು ಬರೀ ಮಾತಲ್ಲ ಅಷ್ಟೇ ಅಲ್ಲ. ನನ್ನ ಅನುಭವ ಹೇಳ್ತಾ ಇದೀನಿ ಕೇಳಿ. ಸ್ವಲ್ಪ ಸ್ಲೋ ಆಗಿರ್ಬೋದು ಅಷ್ಟೇ. ಯಾಕಂದ್ರೆ ಹೊಸ ಸರ್ಕಾರ ಬಂದಾಗ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಲಿಕ್ಕೆ ಸಮಯ ತಗೊಳ್ಳುತ್ತೆ. ಇದು ಕ್ವೈಟ್ ನ್ಯಾಚುರಲ್. ಹಿಂದೆ BJP ಸರ್ಕಾರ ಸಂಪೂರ್ಣವಾಗಿ 40% ಕಮಿಷನ್ ತಗೊಂಡು ಎಲ್ಲ ಸಾಲ ಇಟ್ಟೋಗಿದ್ದಾರೆ. ಇವತ್ತು PWD ಇಲಾಖೆಯಲ್ಲಿ 6,000 ಕೋಟಿ ಸಾಲ ಇಟ್ಟಿದ್ದಾರೆ. ನಗರಾಭಿವೃದ್ಧಿಗೆ ಸಾಲ ಇದೆ, RDPR ಸಾಲ ಇದೆ. ಈ ಸಾಲಗಳನ್ನ ತೀರಿಸೋ ಜೊತೆಗೆ ಅವರೇನು ಸರ್ಕಾರದಲ್ಲಿ ಸಾಲ ಮಾಡಿದ್ದಾರೆ ಅದರ ಬಡ್ಡಿಯನ್ನು ಕಟ್ಕೊಳ್ಳೋ ಜೊತೆಗೆ ಈ ಗ್ಯಾರಂಟಿಗಳನ್ನು ಕೊಟ್ಟು ಈ ವ್ಯವಸ್ಥೆ ಮಾಡಿ ಸರ್ಕಾರ ನಡೆಸ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸ. ಸಿದ್ದರಾಮಣ್ಣವರಿಗೆ ಅನುಭವ ಇರೋದರಿಂದ ಅವರು ಸುಮಾರು 14 ಬಡ್ಜೆಟ್ಗಳನ್ನು ಅವರ ಮಂಡಿಸಿದ ಅನುಭವ ಇರೋದ್ರಿಂದ ಇವತ್ತು ಸರ್ಕಾರ ನಡೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಓಕೆ, ನೀವು ಬಹಳ ಖುಷಿಯಲ್ಲಿ ಇದ್ದೀರಿ ಹಾಗಿದ್ರೆ ನಿಮ್ಮ ಸರ್ಕಾರದ ಬಗ್ಗೆ? ಖಂಡಿತ ಕೂಡ, ಖಂಡಿತ ಕೂಡ. ಫೈನ್ ಸರ್, ಈಗ ಒಂದಿಷ್ಟು ಈ ಶಾಸಕರಾಗಬೇಕು ಅಂತ ನೀವು ಯಾವಾಗ ಅಂದ್ಕೊಂಡಿದ್ದು? ನೋಡಿ, ನಾನು ಶಾಸಕರಾಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ನಾನು ಮೊದಲು ಪುರಸಭಾ ಮುನ್ಸಿಪಲ್ ಕೌನ್ಸಿಲ್ ಆಗಬೇಕು ಅಂದ್ಕೊಂಡಿರಲಿಲ್ಲ. ಅಚಾನಕ್ಕಾಗಿ ಸ್ನೇಹಿತರ ಪ್ರೇರೇಪಣೆಯೊಂದಿಗೆ ಸಮಾಜ ಸೇವೆ ಮಾಡ್ತಾ ಇದ್ರಿ. ನಿಮ್ಮಂಥವ್ರು ರಾಜಕಾರಣಕ್ಕೆ ಬಂದರೆ, ನಿಮ್ಮಂಥ ವಿಷನ್ ಇರ್ತಕ್ಕಂಥವ್ರು ರಾಜಕಾರಣಕ್ಕೆ ಬಂದರೆ ಒಳ್ಳೇದಾಗುತ್ತೆ ಅಂತೇಳಿ ಕೆಲವು ಸ್ನೇಹಿತರು ನನಗೆ ಏನಾದರೂ ನೆನಪಿಸ್ಕೊಳ್ಬೋದಾ ಈ ಸಂದರ್ಭದಲ್ಲಿ? ಧಾರಾಳವಾಗಿ N. ಮುನ್ಸಾಮ್ಗೌಡರು ಅಂತ ಇದ್ದರು, ಅವರು, ವಿಜಯ ರೆಡ್ಡಿ ಅವರು, ಪಾಪಯ್ಯ ಶೆಟ್ಟರು, ಸಿದ್ದಂಜಪ್ಪವರು, ಅವರೆಲ್ಲ ದೊಡ್ಡ ವಯಸ್ಸಾದರೂ ಕೂಡ ನಾನು ಅವ್ರ ಮಧ್ಯೆ ಬೆಳೀತಾ ಇದ್ದೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ ಅವ್ರ ಮಧ್ಯೆ ಬೆರೀತಾ ಇದ್ದೆ ನಾನು. ನನಗೆ 20 ವರ್ಷ ವಯಸ್ಸಿರಬೇಕಾದ್ರೆ ಅವ್ರಿಗೆ 50 ವರ್ಷ ವಯಸ್ಸಿತ್ತು. ಅಂಥ ಸಂದರ್ಭಗಳಲ್ಲಿ ಅವರೊಟ್ಟಿಗೆ ಬೆರೀತಾ ಇದ್ದೆ. ಬೆರೀತಾಗ ಇಂಥ ಎಲ್ಲರ ಪ್ರೇರೇಪಣೆಯಿಂದ ನಾನು ಪುರಸಭಾ ಚುನಾವಣೆಗೆ ಮೊದಲ ಬಾರಿ ನಿಂತ್ಕೊಂಡಾಗ ನಾನು ಎಷ್ಟು ಬಾರಿ ಕಂಟೆಸ್ಟ್ ಮಾಡಿದ್ದೇನೆ, ಎಲ್ಲವೂ ಕೂಡ ಜನರಲ್ ಕಾನ್ಸ್ಟಿಟ್ಯೂನ್ಸಿಲೇ ಕಂಟೆಸ್ಟ್ ಮಾಡಿದ್ದೇನೆ. ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲ. ನಾನು ಎಷ್ಟು ಬಾರಿ ಪುರಸಭೆ ಗೆದ್ದಿದ್ದೇನೆ, ಎಲ್ಲ ಬಾರಿ ಕೂಡ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಗೆದ್ದಿದ್ದೇನೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.